ಜಾಯಿನ್ ಮಾಡೋ ಪ್ರಾಸೆಸ್ನ ಇಂಟರ್ಪೊಲೇಷನ್ ಅಂತ ಕರಿತೀವಿ. ರಿಕನ್ಸ್ಟ್ರಕ್ಷನ್ ಆರ್ ಇಂಟರ್ಪೊಲೇಷನ್. ಸೊ ಇದರ 3 ಸ್ಯಾಂಪಲ್ಸ್ ಇರೋದ್ರಿಂದ, ಸಾರಿ 6 ಸ್ಯಾಂಪಲ್ ಇರೋದ್ರಿಂದ ಈ ನಾನು ಶೇಡ್ ಮಾಡಿರೋದು ಆಲ್ಮೋಸ್ಟ್ ಅಲ್ಲಿ ಏನು ಕಾಣಿಸಿದಲ್ಲ, ಅದೇ ಏನಾದರೂ 2 ಸ್ಯಾಂಪಲ್ ಇದ್ದಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಅನ್ಕೋಬೋದಾಗಿತ್ತು. ಅದೇ ಲೆಸ್ ದೆನ್ 2 ಸ್ಯಾಂಪಲ್ಸ್ ಇದ್ರೆ ಈ ಕನ್ಸ್ಟ್ರಕ್ಷನ್ ಆಗಲ್ಲ, ಈ ಕಂಡೀಷನ್ ಫೇಲ್ ಆಗುತ್ತೆ. To recover your original message signal, minimum you must have 2 samples or more than 2 samples. ಎರಡೇ ಸ್ಯಾಂಪಲ್ಸ್ ಇದ್ರೆ ಈ ಪ್ರಾಸೆಸ್ನ ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಅಥವಾ ನಿಕ್ವೆಸ್ಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಅಥವಾ ರೈಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಜಾಸ್ತಿ ಸ್ಯಾಂಪಲ್ಸ್ ಇದ್ರೆ ಓವರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಕಮ್ಮಿ ಇದ್ರೆ ಅಂಡರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಅಂಡರ್ ಸ್ಯಾಂಪ್ಲಿಂಗ್ ಆದಾಗ ರಿಕನ್ಸ್ಟ್ರಕ್ಷನ್ ಸರಿ ಇರೋದಿಲ್ಲ, ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಅನ್ನ ಅಲಿಯಾಸಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅಟ್ಲೀಸ್ಟ್ ಒಂದು ಲೈನು, ಸ್ಯಾಂಪ್ಲಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ continuous time signal to discrete time signal. Sampling there are 3 conditions. Oversampling, exact sampling, undersampling. Exact is also called as right Nyquist. or Nyquist sampling. Condition for sampling frequency fs must be greater than or equal to fs. ಕರೆಕ್ಟಾ? ಇದನ್ನು ಪ್ರಪೋಸ್ ಮಾಡಿದ ಸೈಂಟಿಸ್ಟ್ ಹೆಸರು Nyquist. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಬರುವ ಎರರ್ ಹೆಸರು Aliasing. can be solved by selecting ಇದಿಷ್ಟು ಪ್ರಾಸೆಸ್ ನಾನು ಮಾಡಿರೋದು ಟೈಮ್ ಡೊಮೈನ್ ಅನಾಲಿಸಿಸ್. ಇದು ಯಾವಾಗಲೂ ಇಷ್ಟ ಆಗಲ್ಲ, ಇದಕ್ಕೆ ನಾವು ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್ ಅಂದ್ರೆ let us consider a multi-tone signal x of t is equal to 10 cos 1000 pi t plus 10 cos 2000 pi. ಎರಡು ಸಿಗ್ನಲ್ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ as multi-tone signal. ಎಷ್ಟು ಸಾಂಪ್ಲಿಂಗ್ ರೆಡಿ ಮಾಡಿ ಕಮೆಂಟ್ ಮಾಡಿ. ಎರಡು ಸಿಗ್ನಲ್ ಇದೆ, ಇಲ್ಲ ಭಾಸ್ಕರ್ ಕರ್ಕೊಂಡು 10 cos 1000 pi t, ಇನ್ನೊಂದು 10 cos 2000 pi t ಅಂತ ಹೇಳಿದೆ. ಇದನ್ನ ಯಾವಾಗಲೂ ಈಕ್ವಲ್ ಕೂಡ 2 pi 500 t ಅಂತ ಓದ್ಕೊಳ್ಳಿ. ಇದನ್ನ 2 pi 1000 t ಅಂತ ಓದ್ಕೊಳ್ಳಿ. ಕರೆಕ್ಟಾ? What is the frequency of first signal ಅಂತ ಹೇಳಿದ್ರೆ ಎಷ್ಟು? 500. ಎರಡನೇದು ಇದನ್ನ ನಾವು ಆಕ್ಚುಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ x of t will be equal to x of f 1/2 into 10 ಆಗುತ್ತೆ. ಕರೆಕ್ಟ್ ಅಲ್ವಾ? It looks like cos 2 pi fct in your PCS class with a Fourier transform of AC by 2 into delta f minus fc plus delta f plus fc. ನಮ್ಗೆ ಅರ್ಥ ಇದೆಯಾ? ಓಕೆ ಅಲ್ವಾ? ನೆಕ್ಸ್ಟ್ ಅದಕ್ಕೆ ಆನ್ಸರು 10/2 into delta f minus 1000 plus delta f plus 1000 ಅಂತ ಆಗುತ್ತೆ. ಇದನ್ನ ನಾವು ಡಯಾಗ್ರಾಮ್ ಮಾಡ್ಕೋಣ. ಸೊ ದ ಡಯಾಗ್ರಾಮ್ ಇಸ್ ಲುಕಿಂಗ್ ಲೈಕ್ ದಿಸ್. At 500 you have one impulse of amplitude 5. At 1000 you have one impulse of amplitude 5. Similarly, because of minus you have these two spectral components, and this is your x of 10. ಎರಡು ಫ್ರೀಕ್ವೆನ್ಸಿ ಕಾಂಪೊನೆಂಟ್ಸ್ ಇದೆ, ಒಂದು 500 ಮತ್ತೊಂದು 1K. ಈಗ ಸ್ಯಾಂಪಲ್ ಸ್ಪೆಕ್ಟ್ರಮ್ ಅಲ್ಲಿ sample spectrum XS of F in your theory class module 5 of PCS says that is equal to Fs into summation n varying from minus infinity to plus infinity x of f minus n plus. Sample signal in frequency domain is given by the claret ಮಾಡಿ module 5 ಇದೆ ಅದನ್ನ ಹೇಳ್ಕೊಡ್ತಾರೆ. x s of f is equal to
introduces periodicity in frequency domain. Sampling in time domain introduces periodicity in frequency domain because same message spectra is repeated in all the positions. Let us try calibrating the sample spectra with the assumption that Fs is more than 2fm. Fs is more than 2fm ಅಂದ್ರೆ highest frequency ಯಾರು ಇದರಲ್ಲಿ 1k ಅಂದ್ರೆ ಎಷ್ಟು ಬರಬೇಕು ಮಿನಿಮಮ್ 2k ಗಿಂತ ಜಾಸ್ತಿ ಇರಬೇಕು. ನಾನೇ ಒಂದು ಕೆಲಸ ಮಾಡ್ತೀನಿ, let Fs is equal to 10k ಅಂತ ತಗೊಂಡ್ಬಿಡ್ಲ ಒಂದು ರೆಫರೆನ್ಸ್ ಅಂತ. 10k is more than 2fm, so this case should be over sampling. ಈ ಫಾರ್ಮುಲಾ ಬರಬೇಕು. ಸ್ಯಾಂಪಲ್ ಸ್ಪೆಕ್ಟ್ರದಲ್ಲಿ x of s ಅಂತ ಒಟ್ಟಾರೆ ಹಾಗೆ ಇರುತ್ತೆ. ಸೊ ನಾವು ಹಾಗೆ ಇರಿಸ್ಕೊಳ್ಳೋಣ. 500 ಹತ್ರ ಒಬ್ರು, 1k ಹತ್ರ ಒಬ್ರು, -500 ಒಬ್ರು, -1k ಒಬ್ರು. ಕರೆಕ್ಟಾ? ಇದು ಇಂಪಾರ್ಟೆಂಟ್. x of x minus fs ಅಂದ್ರೆ you shift the complete x of f spectra by fs units to the right side. fs ಎಷ್ಟು ಬಂದಿದ್ದೀರಾ? 10k. shift by 10k ಅಂದ್ರೆ ಇವರೆಲ್ಲ ಹೋಗ್ಬೇಕು, ಶಾರ್ಟ್ ಕಟ್ ಸಿಗ್ನಲ್ಸ್ ಕ್ಲಾಸ್ ಅಲ್ಲಿ add 10k to each position. ಇದು 10k ಆಡ್ ಮಾಡಿದ್ರೆ 9k ಎಷ್ಟು ಕೆಲಸ ಮಾಡ್ತಾರೆ 9k ಅಥವಾ ಇವರು 9.5k 10k ಪ್ಲಸ್ 1 ಇವರು 10.5k ಇದು 11k. ಸ್ಪೆಕ್ಟ್ರಾ ಆ ಕಡೆ ಬರುತ್ತೆ. ಇದೇ ಸ್ಪೆಕ್ಟ್ರಾ ಇನ್ನೊಂದು ಈ ಕಡೆ ಬರ್ತಿರುತ್ತೆ. ಇಸ್ ಇಟ್ ಕ್ಲಿಯರ್? ಇಲ್ಲಿ ಪರ್ಚೇಸ್ ಮಾಡಿದ್ರೆ ಯಾರು ಕಾಣಿಸ್ತಿದ್ಯಾ? ಇನ್ನೊಂದು ಲೆಟ್ ಅಸ್ ಅಸ್ಯೂಮ್ ದಟ್ ಐ ಅಸ್ಯೂಮ್ fs ಲೆಸ್ ದೆನ್ 2fm. ಲೆಸ್ ದೆನ್ 2fm 2fm ಎಷ್ಟು ಬೇಕು ಅಂತ ಹೇಳಿದ್ರೆ 2k. ಲೆಸ್ ದೆನ್ 2fm ಅಂದ್ರೆ ನೀವೇನ ತಗೋಬಹುದು 1k 500 ಏನಾದ್ರು. ಸುಮ್ಮನೆ ನಾನೇ fs is equal to 1k ತಗೊಂಡ್ರೆ ಏನು ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಕಾಣಿಸುತ್ತೆ ಇಲ್ಲ ಕಾಣಿಸುತ್ತಾ? ಸ್ವಲ್ಪ ಊಟ ಮಾಡಿ ನಿದ್ದೆ ಬಂದಿದ್ರೆ ಚಿಲ್ಕೊಳ್ಳಿ. ತುಂಬಾ ಒಳ್ಳೆ ಕಾನ್ಸೆಪ್ಟ್. ನಿಮ್ಗೆ ಲೆಕ್ಚರ್ ಆಗಿದ್ರೆ PCS ಮಾಡ್ಯೂಲ್ 5 10 ಮಾರ್ಕ್ ಇರೋದೆಷ್ಟು 4.5 ಅಲ್ಲಿ ಅಲ್ಲಿ ಓದಕ್ಕೂ ಆಗುತ್ತೆ. ಈಗ ಈ ಫಾರ್ಮುಲಾ ಬರಬೇಕು. ಸ್ಯಾಂಪ್ಲಿಂಗ್ ಸ್ಪೆಕ್ಟ್ರಮ್ ಅಲ್ಲಿ ಮತ್ತೆ ಇದಿರಂತೆ ಅದನ್ನು ಕಾಪಿ ಮಾಡ್ಕೋ. ಈ 4 ಇದು ಮಾಡೋಕ್ಕಾಗಲ್ಲ, ಹಂಗೆ ಇರ್ತಾರೆ 500 1k -500 -1k. ನೆಕ್ಸ್ಟ್ ಆಪ್ಷನ್ x of f minus fs. shift x of f by fs units. ಈ ಕಂಡೀಷನ್ fs ಎಷ್ಟು 1k. ಇದೇ ಶುರು ಮಾಡ್ಕೋ 1k. ಇಷ್ಟು ಸ್ಪೆಕ್ಟ್ರಮ್ನ ರೈಟ್ ಸೈಡ್ ಕಳಿಸ್ಬೇಕಂತೆ ಶಿಫ್ಟೆಡ್ ಬೈ 1k ಅಂತ. ಶಾರ್ಟ್ ಕಟ್ ಏನ್ ಮಾಡ್ಬೇಕು ಅಂತ ಹೇಳಿದೆ, ಇವ್ 1k ಆಡ್ ಮಾಡಿದ್ರೆ 0 ಅಂತ ಬಂದು 9 ಬೀಳ್ತದೆ. ಇವರೆಲ್ಲ ಹೋಗ್ತಾರೆ, ಇವ್ ತಲೆ ಮೇಲೆ 9 ಕೂತ್ಕೋತಾನೆ. ಕಲರ್ ಚೇಂಜ್ ಮಾಡ್ತಾರೆ. ಇವರೆಲ್ಲ ಹೋಗ್ತಾರೆ, ಇವರೆಲ್ಲ ಹೋಗ್ತಾರೆ 1.5. ಇವರೆಲ್ಲ ಹೋಗ್ತಾರೆ 2k. ಸೊ ಈ 500 ತಲೆ ಮೇಲೆ ಒಂದು ಅನ್ವಾಂಟೆಡ್ ಸಿಗ್ನಲ್ ಬಂದು ಕೂತ್ಕೊಳ್ತಲ್ವ, ಈ ಪ್ರಾಬ್ಲಮ್ ಹೆಸರೇ ಆಗಿದೆ. ಲಾಜಿಕ್ ಅರ್ಥ ಆಯ್ತಾ? ಇಷ್ಟು ಸ್ಟೋರಿ ರೈಟ್ಗೂ ಮಾಡಬೇಕು ಬಿಕಾಸ್ ಆಫ್ ಎಕ್ಸ್ ಆಫ್, ಲೆಫ್ಟ್ಗೂ ಮಾಡಬೇಕು ಬಿಕಾಸ್ ಆಫ್ ಎಕ್ಸ್ ಆಫ್ ಎಫ್ ಪ್ಲಸ್ ಎಫ್. ಅವಾಗ ಮೋಸ್ಟ್ಲಿ ಇಲ್ಲೊಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಕರೆಕ್ಟ್ ಅಲ್ಲ? ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ, ಈಸಿ ಆಗುತ್ತೆ. ಡಿಸ್ಕಸ್ ಸ್ಪೆಕ್ಟ್ರಾ ಫಾರ್ ಅಂಡರ್ ಸ್ಯಾಂಪ್ಲಿಂಗ್ ಫೇಸ್. ಎಕ್ಸಾಕ್ಟ್ಲಿ 2k ತಗೊಂಡು ಮಾಡ್ಬೋದು. ಅವಾಗ ಇವ್ರ ತಲೆ ಮೇಲೆ ಬಂದಿರುತ್ತೆ, ಗ್ರಾಫಲ್ಲಿ ತೋರಿಸ್ಬಿಡ್ತೇವೆ. ಈ ಎರಡು ಅರ್ಥ ಆಗಿದೆಯಾ ಪಕ್ಕ? ಸೊ ದಿಸ್ ಕಂಪ್ಲೀಟ್ ಈ ಬಂದಿದ್ದೆಲ್ಲ ಮೊದಲು ದಟ್ ಈಸ್ ಕಾಲ್ಡ್ ಟೈಮ್ ಡೊಮೈನ್ ಅನಾಲಿಸಿಸ್. ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಟೈಮ್ ಡೊಮೈನ್, ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಅಂತ ಅನ್ನೋದಿಲ್ಲ. ಅದೇ ಬೇರೆ ಟಾಪಿಕ್. ನಾವು ಅನಾಲಿಸಿಸ್ ಮಾಡ್ತಿರೋದು ಯಾವುದು ಅಂತ. ಎರಡೂ ಪ್ರೋಗ್ರಾಮ್ ಹೆಸರು ಸ್ಯಾಂಪ್ಲಿಂಗ್ ಇದೆ, ಬಟ್ ವಿ ಆರ್ ಟ್ರೈಂಗ್ ಟು ಅನಲೈಸ್ ದಟ್ ಪ್ರಾಸೆಸ್, ಒನ್ ಇನ್ ಟೈಮ್ ಡೊಮೈನ್, ದ ಅದರ್ ಒನ್ ಇನ್ ಫ್ರೀಕ್ವೆನ್ಸಿ ಡೊಮೈನ್. ಅದಕ್ಕೆ ಎಡಿಟ್ ಮಾಡುವಾಗ ಪ್ರೋಗ್ರಾಮ್ ಬ್ರಾಕೆಟ್ ಅಲ್ಲಿ ಬರ್ತಿದ್ದೀವಿ. ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಬ್ರಾಕೆಟ್ ಅಲ್ಲಿ ಟೈಮ್ ಡೊಮೈನ್ ಅನಾಲಿಸಿಸ್. ಎರಡನೇದು ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್. ನಿಮ್ಗಿರೋ ಸಿಲೆಬಸ್ ಅಷ್ಟೇ. ಆಮೇಲೆ ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಯಾರು ಬೇಕು ಅಂತ ಕೇಳ್ತಾರೆ. ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಲೋ ಪಾಸ್ ಫಿಲ್ಟರ್ಸ್ ಯೂಸ್ ಮಾಡಿ.
ಆ ಲೋ ಪಾಸ್ ಫಿಲ್ಟ್ರು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇಂಟರ್ಪೊಲೇಷನ್ ಫಾರ್ಮುಲಾ ಥರ ವರ್ಕ್ ಆಗುತ್ತೆ. ಮ್ಯಾಥ್ಸ್ ಕ್ಲಾಸಲ್ಲಿ ಮೇಡಮ್ ಅವರು ಇಂಟರ್ಪೊಲೇಷನ್ ಅಂತ ಹೇಳ್ಕೊಟ್ಟಿದ್ರು, ಜ್ಞಾಪಕ ಇದೆಯಾ? ಇಂಟರ್ಪೊಲೇಷನ್ ಅಂತ ಜ್ಞಾಪಕ ಇದೆಯಾ? ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಇಲ್ಲೊಂದು ಪಾಯಿಂಟ್ ಅನ್ನು ಹಿಡಿದ್ರಿ, ಮತ್ತೆ ಇವ್ರಿಗೆ ಬಂದು ಮಾಡಿ ಇಲ್ಲೊಂದು ಪಾಯಿಂಟ್ ಅನ್ನು ಹಿಡಿದ್ರಿ. ಏನಾದರೂ ನೆನಪಿತ್ತಾ? ಇಂಟರ್ಪೊಲೇಷನ್ ಇಲ್ಲ ಮಾತಾಡಿದ್ರೆ ನಾವು ಮಾಡಿದ್ರು 1000 ಕೊಡು. ಈಗ ಇದಕ್ಕೂ ಎಷ್ಟು ರಿಸಲ್ಟ್ ಇದೆ ನೋಡಿ, ಎರಡು ಒಂದೇ. ಬೋತ್ ಆರ್ ಸೇಮ್ ಇಲ್ಲ ಅಲ್ಲಿ ಬರ್ತಿರೋದು ಅಲ್ಲಿ ಬರ್ತಿರೋದು ಎರಡು ಒಂದೇ. ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಷ್ಟೇ. ಫಸ್ಟ್ ಕೇಸಲ್ಲಿ ಫಿಗರ್ ತೋರಿಸಿರೋದು ಇಟ್ಸ್ ಎ ಮಲ್ಟಿಟೋನ್ ಸಿಗ್ನಲ್. ಇದು 10 ಯಾರೋ ಸಿಗ್ನಲ್ ಕೊಟ್ಟಿದ್ದಲ್ಲ, 10 cos 1000 20 + 10 cos ಆ ಥರ ಕಾಣಿಸುತ್ತೆ, ಮಲ್ಟಿಟೋನ್ ಬಂದಿದ್ದಾರೆ. ಎರಡನೇ ಕೇಸಲ್ಲಿ ಬೇಡ, ನಾನು ಲಾಸ್ಟ್ ಕೇಸ್ ಹೋಗ್ತೀನಿ. ಇದು ಥರ್ಡ್ ಲಾಸ್ಟ್ ಡಯಾಗ್ರಾಮ್ 1 2 4 ಡಯಾಗ್ರಾಮ್. ಇದು ವಿತೌಟ್ ಅಲಿಯಾಸ್ ಏನೇ ಫ್ರೀಕ್ವೆನ್ಸಿ ಕೊಟ್ಟಿದೆ ನಿಮಗೆ, ಒಂದು 500 ಇನ್ನೊಂದು 1000 ನೋಡಿ. 500 ಒಂದು ಇಂಪಲ್ಸ್ ಇದೆ, ಕರೆಕ್ಟಾ? 1000 ಒಂದು ಇಂಪಲ್ಸ್ ಇದೆ, ಕರೆಕ್ಟಾ? ಅದಾದ್ಮೇಲೆ ಇವ್ರೇನ್ ಮಾಡಿದ್ದಾರೆ ಅಂತ, ದೇ ಹ್ಯಾವ್ ಟೇಕನ್ fs = 10k. ನಮ್ಮ ಡಯಾಗ್ರಾಮ್ ನೋಡಿ, ಇದಿಷ್ಟು ಇರುತ್ತೆ. ಇಷ್ಟು ಸಿಗ್ನಲ್ನ ಶಿಫ್ಟ್ ಬೈ ಎಷ್ಟು ಯೂನಿಟ್ ಮಾಡ್ತೀರಾ? 10k. ಅವಾಗ ಇದೆಲ್ಲ ಹೋಗುತ್ತೆ ಅಂತ ಹೇಳಿದ್ರಿ, ಇದು 9.5, ಇದು 10.5, ಇದು. ಸೊ ನನಗೆ ಮ್ಯಾಟ್ಲ್ಯಾಬಲ್ಲಿ ನಾನು ಬೇಕಂತ 0 ಇಂದ 10k ವರೆಗೂ ತೋರಿಸೋ ಥರ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಟ್ಟಿದ್ದೀನಿ. ಸೊ ನಿಮ್ಮ ಸ್ಯಾಂಪಲ್ಸು 500 ಹತ್ರ ಒಂದು ಇಂಪಲ್ಸ್ ಇರಬೇಕು, 1k ಹತ್ರ ಒಂದು ಇಂಪಲ್ಸ್ ಇರಬೇಕು, 9k ಹತ್ರ ಇರಬೇಕು, 9.5 ಹತ್ರ ಇರಬೇಕು. ಇದೆಯಾ ನೋಡಿ, ಇದು 5 ತಗೊಂಡು 500 ಇದೆಯಾ? ನಾನು ಈ ಬೋರ್ಡಲ್ಲಿ ತೋರಿಸ್ತೀನಿ. 500 ಹತ್ರ ಒಂದು ಇಂಪಲ್ಸ್ ಅದು ಇದೆಯಾ? 1000 ಒಂದು ಇಂಪಲ್ಸ್ ಅದು ಇದೆಯಾ? 9k ಒಂದು ಇಂಪಲ್ಸ್ ಅದು ಇದೆಯಾ? ಕಾಣಿಸ್ತಿದೆಯಾ? 9.5 ಹತ್ರ ಒಂದು, ಬಿಕಾಸ್ ನನ್ನ ಗ್ರಾಫ್ ಅನ್ನು ನಾನು 0 to 10k ಡಿಸ್ಪ್ಲೇ ಮಾಡೋ ಥರ ಮಾಡ್ಕೊಂಡೆ. ಐ ಹ್ಯಾವ್ ನಾಟ್ ಶೋನ್ ನೆಗೆಟಿವ್ಸ್. ನೆಗೆಟಿವ್ಸ್ ಯಾವಾಗಿಂದು ಮ್ಯಾಥಮೆಟಿಕಲ್ ಅನಾಲಿಸಿಸ್ ಬರುತ್ತೆ, ಇಂಪ್ಲಿಮೆಂಟೇಷನ್ ಬರಲ್ಲ. ಸೊ ನೀವು ಎರಡಕ್ಕೂ ನೋಡ್ಕೋಬೇಕು ರಿಲೇಶನ್ಶಿಪ್ಪು. ಆ ಡಯಾಗ್ರಾಮ್ಸ್ ಎಲ್ಲ ವಿ ಆರ್ ಶೋಯಿಂಗ್ ಓನ್ಲಿ ಪಾಸಿಟಿವ್ ಸ್ಪೆಕ್ಟ್ರಲ್ ಕಾಂಪೊನೆಂಟ್ಸ್. ಸರಿನಾ? ವಾಪಸ್ ಇಲ್ಲಿ ಬನ್ನಿ. ಅಲಿಯಾಸಿಂಗ್ ಎಫೆಕ್ಟ್ ತೋರಿಸ್ಬೇಕು ಅಂತ ಹೇಳಿದಲ್ವಾ, ಎರಡನೇದು. ಅಲಿಯಾಸಿಂಗ್ ಯಾವ ಕಂಡೀಷನ್ ಆಗುತ್ತೆ? ಅಂಡರ್ ಸ್ಯಾಂಪ್ಲಿಂಗ್, ಓವರ್ ಸ್ಯಾಂಪ್ಲಿಂಗ್, ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಎಲ್ಲ ಆಗುತ್ತೆ. ಅಂಡರ್ ಸ್ಯಾಂಪ್ಲಿಂಗ್ ಯಾವ ಥರ ಮೇಲೆ ಕೂತಿದೆ? 500 ನೋಡಿ, ಅಲ್ಲಿ ಕೂಡ 500 ತಲೆ ಮೇಲೆ ಅಲಿಯಾಸಿಂಗ್ ಆಗಿರುತ್ತೆ. ಕಾಣಿಸಿದೆಯಾ? ಇನ್ನೊಂದು 0 ನಲ್ಲಿ ಯಾರು ಇರಬಾರ್ದಾಗಿತ್ತು, ಬಟ್ 0 ಇದೆ ನೋಡಿ, ಬ್ಲೂ ಕಲರ್ ಚಿಕ್ಕದಾಗಿ ಕಾಣಿಸಿದೆಯಾ? ಅವ್ರು ಕರ್ಸರ್ ತೋರಿಸ್ತಾ ಇದೆ ನೋಡಿ ಜಾಗ. ದಟ್ಸ್ ಎ 0. ನಾನು ಆಗಲೇ ಬರೆಸಿದ್ದೆ, ನಮ್ಗೆ ಇದೆಯಾ? 80 ಬಂದು 0 ಹತ್ರ ಬಂದು ಕೂತ್ಕೊಳ್ಳುತ್ತೆ ಅಂತ, ಅಲ್ಲಿ ಬಂದು ಕೂತಿದೆ. ದಟ್ ಇಸ್ ಅಲಿಯಾಸಿಂಗ್ ಎಫೆಕ್ಟ್. 500 ತಲೆ ಮೇಲೆ ಬಂದು ಸೇರ್ಕೊಂಡು ತೋರಿಸಿದ್ದಾರೆ. ಹಾಗೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಆ ಡಯಾಗ್ರಾಮಲ್ಲಿ ಬರೀ 0 to 500 ಮಾತ್ರ ಡಿಸ್ಪ್ಲೇ ಮಾಡಿದ್ದೀನಿ. ಅದಕ್ಕೆ ಅಷ್ಟೇ ತೋರಿಸ್ತಿದ್ದೆ, ಇಟ್ಟಿದ್ದಾರೆ ತೋರಿಸ್ತಿದ್ದೆ. ಆ ಸ್ಕೇಲ್ ನೋಡಿ, ಆ ಸ್ಕೇಲ್ ನೋಡಿದ್ರೆ ಫಸ್ಟ್ ದಟ್ ಇಸ್ ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ ಆ ಡಿಸ್ಪ್ಲೇಡ್ ಓನ್ಲಿ ಫ್ರಮ್ 0 to 1000. ಆದರೆ 1k ಮುಂಚೆ ಒಂಚೂರು ಕಮ್ಮಿ ಆಗಿರೋದಕ್ಕೆ ತೋರಿಸಲ್ಲ. 0 to 1000 ಅಂದರೆ 0 to 999 ತೋರಿಸೋಕ್ಕಾಗುತ್ತೆ. 1000 ವರೆಗೂ ತೋರಿಸಿದ್ದೀನಿ ಅಂದರೆ ಐ ಕ್ಯಾನ್ ಶೋ ಆಲ್ ದ ನಂಬರ್ಸ್ ಫ್ರಮ್ ದಟ್ ಟು 0 to 999. 0 is included. ಇದಕ್ಕೆ 1000 ತೋರಿಸ್ತಿಲ್ಲ, 0 ತೋರಿಸ್ತಾ ಇದೆ. ಇನ್ನೊಂದು ಅವೆರಡರ ಮಧ್ಯದ್ದು ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್. ಬರೆದಿಲ್ಲ ಅಂತದನ್ನು ಒಂದ್ಸಲ ನೋಡ್ಕೊಂಬ ಎಷ್ಟು ನೀಟಾಗಿದೆ. ಆ ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದರೆ, ಈ ಸ್ಯಾಂಪಲ್ ಹಾಗೆ ಇರುತ್ತೆ. ಯು ಶಿಫ್ಟ್ ಬೈ 1k ಅಂತ ಕೇಳಿದ್ರೆ, ಸಾರಿ ಶಿಫ್ಟ್ ಬೈ 2k ಅಂತ ಹೇಳಿದ್ರೆ, ನೀವೇ ಹೇಳಿದ್ರು ಶಿಫ್ಟ್ ಬೈ 2k ಎಲ್ಲಿ ಹೋಗುತ್ತೆ? 1k ಆಮೇಲೆ ಹಿಂಗೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಎಲ್ಲಿ ಹೋಗುತ್ತೆ? 1.5 ಚಿಕ್ಕದಿರುತ್ತೆ. ಆಮೇಲೆ 2.5, ನೆಕ್ಸ್ಟ್ 3 and 2, 1 plus 1. 1 plus 2, 1 plus 3, correct. So but ಮತ್ತೆ ನಾವು ಎಷ್ಟು ಅಡ್ಜಸ್ಟ್ ಮಾಡಿದ್ದೀವಿ ಅಂದರೆ, ಗ್ರಾಫ್ ಇಸ್ ಡಿಸ್ಪ್ಲೇಡ್ ಓನ್ಲಿ ಅಪ್ ಟು 2k. ಸೆಕೆಂಡ್ ಡಯಾಗ್ರಾಮ್ ನೋಡಿ,
ಇಸ್ ಡಿಸ್ಪ್ಲೇಡ್ ಅಪ್ ಟು Okay. ಚೆಕ್ ಮಾಡ್ಕೋ 0 ಹತ್ರ ಯಾವ್ದ್ರಿಂದ 500 ಹತ್ರ ಒಂದು ಇಂಪಲ್ಸ್ ಇದೆ 1K ಹತ್ರ ಒಂದು ಇಂಪಲ್ಸ್ ಇದೆ ಕರೆಕ್ಟಾ ಅದಾದ್ಮೇಲೆ 1.5 ಇರಬೇಕು 2 ತೋರ್ಸಕ್ಕೆ ಆಗ್ತಾ ಇಲ್ಲ ನನಗೆ ದಿಸ್ ಇಸ್ ಅಬೌಟ್ ಸ್ಯಾಂಪ್ಲಿಂಗ್ ಥಿಯರಮ್ ಅನಾಲಿಸಿಸ್ ಇನ್ Time. ಫ್ರೀಕ್ವೆನ್ಸಿ ಡೊಮೇನ್ ಅದು ತಪ್ಪಾಗಿದೆ ಮತ್ತೆ ನಮ್ದಲ್ಲ ಸೆಕೆಂಡ್ ಡಯಾಗ್ರಾಮ್ ಆ ರೆಡ್ ಸರ್ಕಲ್ಸ್ ಇರೋಲ್ಲ ಸಿಗ್ನಲ್ಸ್ ಒಂದು ಸೈಕಲ್ಗೆ ಎಷ್ಟೊಂದು ಸ್ಯಾಂಪಲ್ಸ್ ಇದೆ ನೋಡಿ ಕರೆಕ್ಟಾ ನಾನೇ ಮಾಡಿದ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಪ್ಲಾಟ್ ಮಾಡುವಾಗ ಒಂದು ಲೈನ್ ಯೂಸ್ ಮಾಡಿಕೊಂಡಿದ್ದೀನಿ ಆ ಲೈನ್ ಯೂಸ್ ಮಾಡಿರೋದ್ರಿಂದ ಆ ಡಾಟ್ಸ್ ಎಲ್ಲ ಜಾಯಿನ್ ಮಾಡುತ್ತೆ ರೆಡ್ ಕಲರ್ ಡಾಟೆಡ್ ರೆಡ್ ಕಲರ್ is almost all same as blue color. Blue color is original signal, red color is reconstructed signal. Red to blue almost all same ಇದೆಯಾ ಸೊ ಅದಕ್ಕೆ ಓವರ್ ಸ್ಯಾಂಪ್ಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವೇವ್ ಫಾರ್ಮು ಎರಡನೇ ಡಯಾಗ್ರಾಮ್ ನೋಡಿದ್ರೆ ಮೂರನೇ ಇಲ್ಲಿ ಪರ್ ಸೈಕಲ್ ಐ ಹ್ಯಾವ್ ಓನ್ಲಿ 2 ಸ್ಯಾಂಪಲ್ಸ್ ಪರ್ ಸೈಕಲ್ ಐ ಹ್ಯಾವ್ ಓನ್ಲಿ 2 ಸ್ಯಾಂಪಲ್ಸ್ ಅದು ಯಾವ ಕೇಸ್ ಅದು ಇನ್ನೊಂದು ಹೆಸರು ರೈಟ್ ಇನ್ನೊಂದು ಹೆಸರು ಅದು ಎರಡೇ ಸ್ಯಾಂಪಲ್ಸ್ ಇರೋದ್ರಿಂದ ರೀಕನ್ಸ್ಟ್ರಕ್ಟ್ ಮಾಡಿದೆ ಬಟ್ ಎಕ್ಸಾಕ್ಟ್ ಆಗಿಲ್ಲ ನೋಡಿದ್ರೆ ಒಂಚೂರು ಟ್ರಯಾಂಗಲ್ ತರ ಕಾಣಿಸುತ್ತೆ ರೆಡ್ ಕಲರ್ ಬ್ಲೂ ಕಲರ್ ಪ್ಯೂರ್ ಕಾಸ್ ವೇವ್ ಇದೆ ರೆಡ್ ಕಲರ್ ಒಂದು ಸ್ವಲ್ಪ ಟ್ರಯಾಂಗಲ್ ತರ ಕಾಣಿಸುತ್ತೆ ಆದ್ರೂ ಪರವಾಗಿಲ್ಲ ನೋಡೋಕೆ ಚೆನ್ನಾಗಿದೆ ಲಾಸ್ಟ್ ಕೇಸಿಗೆ ಬನ್ನಿ ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ ನೀವು ಕೊಟ್ಟಿರೋ ಬ್ಲೂ ಕಲರ್ ಸೈಕಲ್ ತುಂಬಾ ಚೆನ್ನಾಗಿದೆ ರೀಕನ್ಸ್ಟ್ರಕ್ಟೆಡ್ ರೆಡ್ ಕಲರ್ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ಸೊ ರೀಕನ್ಸ್ಟ್ರಕ್ಟ್ ಸಿಗ್ನಲ್ ಇಸ್ ನಾಟ್ ಸೇಮ್ ಆಸ್ ಒರಿಜಿನಲ್ ಸಿಗ್ನಲ್ ಸೊ ಯು ಕ್ಯಾನ್ ರೀಕನ್ಸ್ಟ್ರಕ್ಟ್ ಇನ್ ಅಂಡರ್ ಸ್ಯಾಂಪ್ಲಿಂಗ್ ಕೇಸ್ ಅಂತ ಪ್ರೂವ್ ಮಾಡಿದ್ದೀವಿ ಓಕೆ ವಿತ್ ದಿಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ಗ್ಲಾಮರಸ್ ಮಾಡಬೇಕು ಅಂದ್ರೆ ಮೂರನ್ನು ಪ್ಲಾಟ್ ಮಾಡ್ಕೋಬಹುದು ಫಸ್ಟ್ ಯಾರೋ ಒಂದು ಲ್ಯಾಬಲ್ಲಿ ಟ್ರೈ ಮಾಡಿದೆ ಪ್ಲಾಟ್ ಕೊಟ್ಟರೆ ಎಕ್ಸ್ ಕೊಟ್ಟರೆ ಆ ಸಿಗ್ನಲ್ ಸಿಗುತ್ತೆ ಈಗ ನಮ್ಗೆ ನೋಡ್ಬೇಕಾದ್ರೆ ನನಗೆ ಆಮೇಲೆ ಸ್ಟೆಪ್ ಹಾಕ್ಬಿಟ್ಟು ಡಿಸ್ಪ್ಲೇ ಮಾಡಿದ್ರೆ ಹಿಂಗೆ ಕಂಟಿನ್ಯೂ ಬರುತ್ತೆ ಆಮೇಲೆ ಈ ಮೂರನೇ ಬರುತ್ತೆ ಸೊ you can divide the program into figure 1, figure 2, figure 3 and you can show as 3 different figures also. ಇದು ಎಷ್ಟು ಮಾಡಿದ್ರು ಸಾಕು ಪ್ರೋಗ್ರಾಮ್ ಎಕ್ಸ್ಪ್ಲೇಷನ್ ಅದು ಬೇಕಾ ಇಬ್ಬರಿಗೂ ಗೊತ್ತಾ ಇದು ಎಕ್ಸ್ಪ್ಲೇಷನ್ ಬೇಕಾ ಪ್ರೋಗ್ರಾಮ್ ಫಸ್ಟ್ ಈ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ 4 ಲೈನ್ ಡೌಟ್ ಇಲ್ಲ ಸರಿನಾ you generate next line I want to generate a signal from 0 to 1 in steps of 0.001. Here's the result. It's a time index. Starting index is 0, ending index is 1 and varying from 0.00. correct. Then on the sine wave, ಎಲ್ಲಿಂದ ಎಲ್ಲಿವರೆಗೂ ಮಾಡ್ತಾ ಇರುತ್ತೆ 0 to 1. and sine ಅಂದ್ರೆ cosine wave ಅಂತ ಅರ್ಥ sine and cos ಓಕೆನಾ 0 to 1 ಯಾವುದೇ ಒಂದು cos wave ರೆಪ್ರೆಸೆಂಟ್ ಮಾಡುವಾಗ a cos 2 pi ft ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಆಂಪ್ಲಿಟ್ಯೂಡ್ ಮತ್ತೆ ಫ್ರೀಕ್ವೆನ್ಸಿ ನಾವು ಅಸ್ಯೂಮ್ ಫೇಸ್ ಶಿಫ್ಟ್ ಇಸ್ ಈಕ್ವಲ್ ಟು 0 a ಅಂದ್ರೆ ಆಂಪ್ಲಿಟ್ಯೂಡ್ ಡಿಕ್ಲೇರ್ ಮಾಡಿದೀವಿ ಇಷ್ಟಂತ 5 ಹರ್ಟ್ಜ್ ಫ್ರೀಕ್ವೆನ್ಸಿ ಡಿಕ್ಲೇರ್ ಮಾಡಿದೀವಿ 10 ಹರ್ಟ್ಜ್ ಅದನ್ನ ಪ್ಲಾಟ್ ಮಾಡ್ಬಿಡು ಸಬ್ ಪ್ಲಾಟ್ ಆಫ್ 411 ಅಂದ್ರೆ 4 ರೋಸ್ 1 ಕಾಲಮ್ ಫಸ್ಟ್ ಪ್ಲೇಸ್ ಅಲ್ಲಿ ಗೊತ್ತಲ್ವಾ ಅದಾದ್ರೂ ಹೋಗ್ಲಿ 4 ರೋಸ್ ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಡಿಸ್ಪ್ಲೇ ಮಾಡಬೇಕಂತೆ ಪ್ಲಾಟ್ ಆಫ್ ಇಕನಾಮಿಕ್ಸ್ ಅಂದ್ರೆ ಇದು ಕಾಸ್ಟ್ ಅನ್ನ ಡಿಸ್ಪ್ಲೇ ಮಾಡು ನೀನು ಈ ಮೇಕಪ್ ಅಲ್ಲಿ ಬರುತ್ತೆ ಅನ್ಸುತ್ತೆ ಮೂರು ರೈಟ್ ಲೋ ಎಕ್ಸ್ ಲೇಬಲ್ ವೈ ಲೇಬಲ್ ಇನ್ನೊಂದಿಲ್ವಾ ನೆಕ್ಸ್ಟ್ ಸ್ಟೆಪ್ ಓವರ್ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ ಇದರ ಫಾರ್ಮುಲಾ ಏನು fs is equal to fs or equal to ಪ್ಯಾಕೇಜ್ ತಗೊಂಡಿದ್ದೀರಿ 10 times fm ತಗೊಂಡಿದ್ದೀರಿ ಅಲ್ವಾ ಶರೀರ್ ದಟ್ fs is equal to 10 times fm ಈ ಕಂಡೀಷನ್ ಇಂದ ಜಾಸ್ತಿನ ಕಮ್ಮಿನ ಜಾಸ್ತಿ ಇದ್ರೆ ಯಾವ ಕೇಸು ಸೇಮ್ ಸ್ಟೋರಿ ರಿಪೀಟ್ ಆಗಿದೆ ನೋಡು ಇದೇ ಟಿ ಇದೇ ಎಕ್ಸು ಅದೇ ಸಬ್ಸ್ಟ್ರಾಟ್ ಇನ್ನೇನು ಚೇಂಜ್ ಮಾಡಿಲ್ಲ ಬಟ್ ಸ್ಪೆಷಲ್ ಏನಪ್ಪ ಅಂದ್ರೆ ಟಿ ಮಾಡುವಾಗ
T1 ಅಂತ ಹೊಸ ಹೆಸರಿಟ್ಟಿದ್ದೀನಿ. T1 is from 0 to 1 in steps of 1 by fs. Is it clear with this? ಅಲ್ಲೊಂದು ಸ್ಪೆಷಲ್ ಆಗಿ ಪ್ಲಾಟ್ ಆಫ್, ಇದು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲಾಟ್ ಆಫ್ ಎರಡು ಡಯಾಗ್ರಾಮ್ ಒಂದ್ರ ಮೇಲೆ ಒಂದು ಹಾಕಿರೋದು. Plot of t comma x in blue color, t1 x1 in red color with circle and dotted lines. Line meaning plot ಅಲ್ಲಿ ಒಂದು ಕಲರ್ ಇದಿರಲಿ, ಇನ್ನೊಂದು ಕಲರ್ ಇರಲಿ. ಆ ಡಾಟ್ಸ್ ಅನ್ನ ಜಾಯಿನ್ ಮಾಡು. ಅದಕ್ಕೆ ಅಲ್ಲಿ ಇನ್ಸ್ಟ್ರಕ್ಷನ್ ಪೂರ್ತಿ ಕೊಟ್ಟಿದೆ. R O dash. ಅಲ್ಲಿಗೆ ಯಾವ ಕೇಸ್ ಮುಗಿತು? ಓವರ್ ಸಮಥಿಂಗ್ ಮುಗಿತು. ವಾಪಸ್ಸು ಸಮಥಿಂಗ್ ಕಂಡೀಷನ್ fs must be greater than or equal to 2fm. ಕರೆಕ್ಟ್ ಅಲ್ವಾ? ಈಕ್ವಲ್ ಟು ಕೊಡ್ತೀನಿ ಈಗ. ಯಾರಾಗ್ತಾರೆ? ರಿಯಲ್ ಈಕ್ವಲ್ ಟು 2fm ಅಂತ. ಕರೆಕ್ಟಾ? ಏನೂ ಚೇಂಜ್ ಮಾಡಿಲ್ಲ, ಸುಮ್ಮನೆ ಹೆಸರು ಚೇಂಜ್ ಆಗಲಿ ಅಂತ t2 x2 ನಾಮಕರಣ. ಅಲ್ಲಿ t1 x1, ಅದಕ್ಕೆ ಮುಂಚೆ tx. ಒರಿಜಿನಲ್ ಸಿಗ್ನಲ್ ಅನ್ನ tx ಅಲ್ಲಿ ಇಟ್ಕೊಂಡಿದ್ರೆ ಇನ್ನೊಂದು ಕಂಡೀಷನ್ ನ t1 t2, ನೆಕ್ಸ್ಟ್ t1 x1, ನೆಕ್ಸ್ಟ್ ಒನ್ t2 x2, ನೆಕ್ಸ್ಟ್ ಅನ್ನ t3 x. ಬಟ್ ಅಂಡರ್ ಸ್ಯಾಂಪ್ಲಿಂಗ್ ನ ಪ್ರೂವ್ ಮಾಡಬೇಕು ಅಂದ್ರೆ ಡೋಂಟ್ ಟೇಕ್ fs is equal to 1fm. ನಡೆಯುತ್ತೆ. ಎನಿಥಿಂಗ್ ಲೆಸ್ ದೆನ್ 2 should be taken as ಅಂತ. ನಾನು ಸುಮ್ಮನೆ ಬೇಕಂತ 1.3 ತಗೊಂಡಿದ್ದೀನಿ. ಯಾಕಂದ್ರೆ 1.3 ತಗೊಂಡ್ರೆ ಆ ಕೆಟ್ಟದಾಗ ರೀಕನ್ಸ್ಟ್ರಕ್ಟ್ ಆಗಿರುತ್ತಲ್ಲ, ಅದು ತುಂಬಾ ಕೆಟ್ಟದಾಗ ಕಾಣಿಸುತ್ತೆ. ಆಕ್ಚುಲಿ ನಾವು ತೋರಿಸ್ಬೇಕಲ್ವಾ ಇಟ್ ಇಸ್ ರಾಂಗ್ ಅಂತ, ಅದು ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ನಂಬರ್ ಬಂದರೂ ಗೊತ್ತಾಗುತ್ತೆ, ಬಟ್ ಅಷ್ಟು ಇಷ್ಟು ನೀಟಾಗಿಲ್ಲ. ಸೊ ವಿ ಹ್ಯಾವ್ ಟ್ರೈಡ್ ಮೆನಿ ನಂಬರ್ಸ್ ಅಂಡ್ ವಿ ಫೌಂಡ್ ದಟ್ 1.3 ಇಸ್ ವರ್ಸ್ಟ್. ಸೊ ವಿ ಹ್ಯಾವ್ ಟೇಕನ್ 1.3. ನೀವು ಅದಷ್ಟು ಅಂತ ತೋರಿಸಿ. ಸೆಕೆಂಡ್ ಡಯಾಗ್ರಾಮ್, that second diagram says that if the holes have taken, because I have taken 10 FM and you can count that you have 10 samples from here to here. ಇಲ್ಲ ಇದಿರುತ್ತೆ, ಅಲ್ಲೇ ಇರುತ್ತೆ ನೋಡಿಬೇಕಾದ್ರೆ. When you take 10 FM, you can find out that there are 10 samples. Bubbles are ಚಿಕ್ಕ circles, ಹತ್ತಿರ ಇದೆ ನೋಡ್ರು. That is equivalent to a signals like this. Since my sampling rate is more than 2 FM, reconstruction is very good. That is, blue color is my original signal waveform, red color is reconstructed, therefore both are same. ಅಂತ ಒಂದು diagram ಕೊಟ್ಬಿಡಿ. Step 2, in exact sampling I have taken 2 FM. So reconstruction is okay, almost all same. In third case I have taken infinite straight. For the other sampling I have taken 1.3. So reconstructed signal is not same as original. Blue is original signal and red color is reconstructed. Reconstructed is not same as original signal. Therefore always fs must be greater than 2fm. ಇಷ್ಟು ಪ್ರೆಸೆಂಟ್ ಫ್ರೀಕ್ವೆನ್ಸೀಸ್ f1 and f2. ಕರೆಕ್ಟಾ? ಇಬ್ಬರಲ್ಲಿ ದೊಡ್ಡವರಾಗಿ ಚೆಕ್ ಮಾಡಬೇಕು. ಏನು ಇನ್ಪುಟ್ ಅವಾಗ ಮ್ಯಾಕ್ಸಿಮಮ್ ಅಲ್ಲ. ಮ್ಯಾಕ್ಸಿಮಮ್ is a rating command in MATLAB which finds which is more, f1 or f2 ಅಂತ. So f request is equal to 2 times f maximum. ಫಾರ್ಮುಲಾ ಇರೋದಾಗಿಲ್ಲ, ನಾನು ಬೇಕಂತ ರಿಕ್ವೆಸ್ಟ್ ಗೆ ಅಡ್ಜಸ್ಟ್ ಮಾಡಿದ್ದೀನಿ. f request is equal to 2fm ಅಂತ. ಕೇಸ್ 1 ಅಂಡರ್ ಸ್ಯಾಂಪ್ಲಿಂಗ್ ಬರೆದಿದ್ದೀನಿ. ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ fs ಎಷ್ಟು ಬೇಕು? ಕಮ್ಮಿನ ಜಾಸ್ತಿನಾ? ಕಮ್ಮಿನ ಜಾಸ್ತಿನಾ? ಕಮ್ಮಿ ಇರಬೇಕು. ಕಮ್ಮಿ ಇರಬೇಕು ಅಂದ್ರೆ ಡಿವೈಡ್ ಬೈ 2 ಮಾಡಿ. ಅದೇ ಏನಾಗುತ್ತೆ ನೋಡು, t varying from 0 to 0.1 in steps of 1 by fs. ಮತ್ತು ಅದೇ ಕಥೆ x1 is equal to a cos x1 plus b cos x2 ಸಿಗ್ನಲ್ ಜನರೇಟ್ ಮಾಡ್ಕೊಂಡಿದ್ದೀವಿ. ಬಟ್ ಈ ಸ್ಪೆಷಲ್ ಆಗಿ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಇಷ್ಟು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ ಆಗಿ FFT ಅಪ್ಲೈ ಮಾಡಿಬಿಟ್ಟಿದ್ದೀವಿ. FFT ಸ್ಟ್ಯಾಂಡ್ಸ್ ಫಾರ್ ಟು ಕನ್ವರ್ಟ್ ಟೈಮ್ ಡೊಮೈನ್ ಸಿಗ್ನಲ್ ಟು ಫ್ರೀಕ್ವೆನ್ಸಿ. ಅದನ್ನ ಪ್ಲಾಟ್ ಮಾಡಿದ್ದೀವಿ ನೆಕ್ಸ್ಟ್ ಶೀಟ್ ಅಲ್ಲಿ. ಪ್ಲಾಟ್ ಆಫ್ ಅಬ್ಸಲ್ಯೂಟ್ ಆಫ್ f comma absolute of xk1. xk1 is Fourier transform of x1. xk1 is the Fourier transform of x1. Now what is that f ಅಂತ ನೀವು ಕೇಳ್ತಾರೆ. ಈ ಲೈನ್ ಮೇಲೆ ಡಾಟ್ ಕೇಳ್ಬಿಡ್ತಾರೆ. ಇದು ನಮ್ಮ ಅರೇಸ್ ಅಲ್ಲಿ ಬಂದಿರುತ್ತೆ. 0 to length of x1 minus 1 multiply by fs divided by length of xk
K1. ಏನಿದ್ರ ಮೀನಿಂಗ್ ಅಂದ್ರೆ ಈ ಆಕ್ಸಿಸ್ ನಿಮ್ಮ ಡಯಾಗ್ರಾಮ್ ನೋಡಿದಾಗ ನೀವು ನೆನಪಿರಬೇಕು, ಸ್ಪೆಕ್ಟ್ರಮ್ ಅಲ್ಲಿ ಇಲ್ಲಿ 500 ಹರ್ಟ್ಸ್ ಲೈನ್ ಇರಬೇಕು, 1K ಹತ್ರ ಒಂದು ಲೈನ್ ಇರಬೇಕು. ಇದೆಯಾ? ಈ ಇಂಡೆಕ್ಸ್ ತೋರಿಸ್ಬೇಕಲ್ಲ, ಅಟ್ 500 I have an amplitude of something, at 1K I have an amplitude of something ಅಂತ ಬರೀಬೇಕಲ್ಲ, ಅದನ್ನು ತೋರಿಸೋದಕ್ಕೆ ಈ ಸ್ಟ್ರಕ್ಚರ್ ಯೂಸ್ ಮಾಡಿದ್ವಿ. ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. XK1 ಏನಾದ್ರು ನಿಮಗೆ 1000 ನಂಬರ್ಸ್ ತಪ್ಪಿದ್ರೆ 0 to 1000 minus 1 ಎಷ್ಟಾಗುತ್ತೆ? 0 to 999. ಕರೆಕ್ಟಾ? ಆ ಪ್ರತಿಯೊಂದು ನಂಬರ್ಗೂ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ಕೋಬೇಕು. ಈ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿ 10K ಕೊಟ್ಟರೆ ಒಂದೊಂದು ಎಲಿಮೆಂಟ್ಗೂ ಅಷ್ಟೆಷ್ಟು ಮಲ್ಟಿಪ್ಲೈ ಆಗುತ್ತೆ. ಮತ್ತೆ ಸ್ಕೇಲ್ ಡೌನ್ ಬೈ ಲೆಂತ್ ಆಫ್ XK1 ಡಿವೈಡ್ ಮಾಡಿದ್ರೆ your axis will be in terms of frequencies. It's a simple way of generating x-axis in terms of frequencies.